ಪಟ್ಟದ್ದೇವು. ಇವತ್ತು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇವತ್ತಿಷ್ಟೆಲ್ಲ ಹೆಮ್ಮರ ಬೆಳಿಲಿಕ್ಕೆ ಅದು ಡೋಣಗಾಪುರ್ ಹೊಲನೇ ಅದಕ್ಕೆ ಕಾರಣ. ಅದು ಆ ಹೊಲನೇ ಗಿರ್ವಿಗಿಟ್ಟು CB ಕಾಲೇಜ್ ಪರ್ಮಿಷನ್ ತಂದರು, ಡಿಗ್ರಿ ಕಾಲೇಜ್ ತಂದರು. ಆ ಒಂದು ಹೊಲದಲ್ಲಿ ಅದಕ್ಕೆ ಅಲ್ಲಿ ಹೊಲನ ಅದು ಎಲ್ಲ ರೀತಿಯ ಸಮೃದ್ಧಿ ಆಗ್ಬೇಕಂತ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿ ಅಲ್ಲಿ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಅದನ್ನೆಲ್ಲ ಮಾಡಿಕೊಟ್ಟಂಥ ಶ್ರೇಷ್ಠು ಅದು ಜಗನ್ನಾಥ್ ಹಲಂಗೆ ಸರ್ ಅವರಿಗೆ. ಇವತ್ತು ನಾವು ನಿರೀಕ್ಷೆನೂ ಮಾಡಿಲ್ಲ, ಅವರೂ ನಿರೀಕ್ಷೆ ಮಾಡಿಲ್ಲ. ಅವ್ರ ಗುರುಲಿಂಗ ಜಂಗಮ ಭಕ್ತಿ ಹೆಂಗದ ಅಂದ್ರೆ ಇವತ್ತು ಅವ್ರ ಮದುವೆ ವಾರ್ಷಿಕೋತ್ಸವನೂ ಇದೆ. ತಾಯಿಯವರಾಗಿರ್ತಕ್ಕಂಥ ಮಹಾದೇವಿ ಜಗನ್ನಾಥ್ ಹಲಂಗೆ ಯಾವಾಗ ಅವರು ಈ ಮನೆಯ ಪ್ರವೇಶ ಆಗ್ಯಾರೋ ಹಲಂಗೆ ಅವರು ಎಲ್ಲ ರೀತಿಯ ಪ್ರಗತಿ ಆ ತಾಯಿಯವರು ವೇದಿಕೆಗೆ ಬಂದು ಇಬ್ಬರು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು. ಅವರಿಗೆ ಅವ್ರಿಗೆ ಅವ್ರಿಗೆ ಭಾಳ ಸಂಸ್ಕಾರ. ಅವ್ರ ತಾಯಿಯವರಾಗಿರ್ತಕ್ಕಂಥ ಸರಸ್ವತಿ ಕಲ್ಲಪ್ಪ ರೂಮ ಅವರು ಸಂಸ್ಕಾರ ಇವ್ರ ಸಂಸ್ಕಾರ ಮುಂದೆ ಮಕ್ಕಳು ಮೊಮ್ಮಕ್ಕಳು ಅದೇ ಹೇಳತ್ತೀವ್ರಿ. ಅಪ್ಪರೇ ಮುಂದಿನ ಜನ್ರೇಷನ್ ಅದೇ ನಮ್ಮ ಮನ್ಯಾಗ ಪ್ರತಾ ಬೀಳಬೇಕು ಅಂತಕ್ಕಂಥ ಮಾತು ಹೇಳಿದ್ರು. ನಿಜಕ್ಕೂ ನಾವು ಕಲಬುರ್ಗಿಗೆ ಹೋದೆವು ಅಂತಂದ್ರೆ ಹೊಟ್ಟೆ ತುಂಬ ಪ್ರಸಾದ ಮಾಡೋದು ಆ ತಾಯಿಯವ್ರ ಹೆಸರಿದೆ. ಅಂಥವರು ಇವತ್ತು ಮದುವೆ ವಾರ್ಷಿಕೋತ್ಸವ ಅನಿರೀಕ್ಷಿತ. ಅವರು ಇನ್ನೂ ಹೆಚ್ಚೆಚ್ಚು ಬೆಳಗಲಿ. ಅವ್ರ ಮಗ ಸೊಸಿ ಹೊರದೇಶದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನೊಬ್ಬರು ಮಗಳು ಅಳಿದೇವ್ರು ಇಲ್ಲೇ ನಮ್ಮ ಕಲಬುರಗಿಯಲ್ಲಿದ್ದಾರೆ. ಅವರಿಗೆ ಪೂಜ್ಯರಿಂದ ಈಗ ಆಶೀರ್ವಾದ ಬನ್ನಿ. ಎಲ್ಲರೂ ಚಪ್ಪಾಳೆ. ನೀವು ಬಿ ಬನ್ನಿ. ಅದು ಮೊಬೈಲ್ ಮತ್ತು ವಿಕಾಸ್ ನೀತು ಹಾಂ ಈಗ 38 ಒಂದೇ ಅಪ್ಪೋರೆ 38 ವರ್ಷದಿಂದ ಅಪ್ಪೋರೆ ಕಲ್ಯಾಣ ಮಹೋತ್ಸವವನ್ನು ನಿರ್ವಹಿಸಿದ್ರು. ಅದು ಹೆಂಗೆ ಅವಕಾಶ ಬಂತು. ಮತ್ತು ಅಪ್ಪೋರೆ ಮದುವೆ ವಾರ್ಷಿಕೋತ್ಸವ ಮಾಡೋದು ಮತ್ತು ಅವ್ರ ಮಕ್ಕಳದ್ದು ಎಲ್ಲರದು ಅಪ್ಪೋರೆ ಮಾಡಿದ್ದಾರೆ. ಬಸವ ಕ್ಲಾಪ್ಸ್ ಗೋ. ಅದೇ ರೀತಿ ನಮ್ಮ ಥೈಲಿ ಅದು ಶ್ರೀಚಂದ್ರ ಅಲ್ಲಿ ನಮ್ಮ ಶ್ರೀಚಂದ್ರ ಪವಾರ್ ಅವರು